Hi all. Today in today's session we are discussing about design of one-way continuous lab. Today we'll go for design of one-way continuous lab. We'll we'll do design problems. As per we discussed in last class, one-way continuous lab ಅಂದ್ರೆ ಆಲ್ಮೋಸ್ಟ್ ಒನ್ ವೇ ಸ್ಲ್ಯಾಬ್ ತರನೇ ಬರುತ್ತೆ. ಏನೇನು ಡಿಫ್ರೆನ್ಸ್ ಇದೆ, ಮೂಮೆಂಟ್ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಏನಿದೆ, ನೆಕ್ಸ್ಟ್ ಆ ಮೂವ್ಮೆಂಟ್ಗೆ ಕರೆಸ್ಪಾಂಡಿಂಗ್ ಆಗಿ AST ನಲ್ಲಿ ಏನ್ ಬರುತ್ತೆ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಒನ್ ವೇ ಸ್ಲ್ಯಾಬ್ ಅಂಡ್ ಒನ್ ವೇ ಕಂಟಿನ್ಯೂಸ್ ಸ್ಲ್ಯಾಬ್ ನೋಡಿದೀವಿ. ನೆಕ್ಸ್ಟ್ ಅದರಲ್ಲಿ ಒಂದು ಪ್ರಾಬ್ಲಮ್ ಮಾಡೋಣ. ಸೊ ಇನ್ ಟುಡೇ ಸೆಷನ್ ವಿಲ್ ಡಿಸ್ಕಸ್ ಅಬೌಟ್ ಪ್ರಾಬ್ಲಮ್. First problem is a hall in a building of clear span 14.1 meter into 9.7 meter. Hall of dimension is to be provided a floor consisting of a continuous slab cast monolithically with 300 mm wide beams spaced at 3.6 meters center to center and supported on a 300 mm wall at ends. The floor is to support a live load of 3 kilonewton per meter square, partition load of 1 kilonewton per meter square, and floor finish of 1 kilonewton per meter square. Design a continuous slab taking M20 grade concrete and Fe415 steel. So ಏನು ಕೊಟ್ಟಿದ್ದಾರೆ, ಒಂದು 14.1 by 9.7 ಮೀಟರ್ದು ಒಂದು ದೊಡ್ಡ ಹಾಲ್ ಇದೆ. Is to be provided floor consisting of a continuous slab cast monolithically with 300 mm wide beam space. Every 3.6 meters ಗೆ ಒಂದೊಂದು beam ನ ಪ್ಲೇಸ್ ಮಾಡಿದ್ದಾರೆ. Width of beam is 300 mm and at 300 mm center to 3.6 meters center to center and supported on 300 mm wall at ends. So all round surrounding ends ಅಲ್ಲಿ 300 mm thick wall ಮೇಲೆ resting ಆಗಿದೆ. In between 3.6 meter ಗೆ 3.6 meter ಗೆ beam ಬಂದಿದೆ. Every center to center 3.6 meter ಗೆ 300 mm wide ಒಂದು beam ಇದೆ. ಲೈವ್ ಲೋಡ್ ಕೊಟ್ಟಿದ್ದಾರೆ 3 kilonewton per meter square. ಪಾರ್ಟಿಷನ್ ಲೋಡ್ ಕೊಟ್ಟಿದ್ದಾರೆ 1 kilonewton per meter square. ಫ್ಲೋರ್ ಫಿನಿಶ್ ಕೊಟ್ಟಿದ್ದಾರೆ 1 kilonewton per meter square. Concrete grade of concrete is M20 and steel Fe415 steel. See, ಈ ಸ್ಪ್ಯಾನ್ ಅಲ್ಲಿ ನಮ್ಗೆ ಡೇಟಾ ಏನೇನಿದೆ ಅಂದ್ರೆ ಲೆಂತ್ 3.6, ಸೆಂಟರ್ ಟು ಸೆಂಟರ್ ಲೆಂತ್ ಏನಿದೆಯಲ್ಲ ಅದನ್ನ ನಾವು ಎಫೆಕ್ಟಿವ್ ಲೆಂತ್ ಅಂತ ತಗೊಳ್ಬೇಕು. ಅದನ್ನ ಕೊಟ್ಟಿದ್ದಾರೆ 3.6. ಈಚ್ ಸ್ಲ್ಯಾಬ್ ಏನೋ ಲೆಂತ್ ಆಫ್ ಈಚ್ ಸ್ಲ್ಯಾಬ್ ಇಸ್ 3.6 ಮೀಟರ್. ಲೈವ್ ಲೋಡ್ 3 kilonewton per meter square. ಪಾರ್ಟಿಷನ್ ಲೋಡ್ 1, ಫ್ಲೋರ್ ಫಿನಿಶ್ 1, ವಿಡ್ತ್ ಆಫ್ ರಿಬ್ 230 mm, ಕಾಂಕ್ರೀಟ್ M20 and Fe415 steel. ಸೊ ಫಸ್ಟ್ ಏನ್ ಮಾಡಬೇಕು, ಆಸ್ ವಿ ಡಿಸ್ಕಸ್, ಫಸ್ಟ್ ಡೆಪ್ತ್ ಆಫ್ ಸ್ಲ್ಯಾಬ್ ಫೈಂಡ್ ಔಟ್ ಮಾಡಬೇಕು. ಡೆಪ್ತ್ ಆಫ್ ಸ್ಲ್ಯಾಬ್ ಹೆಂಗ್ ಮಾಡ್ತೀವಿ, ಫಸ್ಟ್ ಎಫೆಕ್ಟಿವ್ ಡೆಪ್ತ್ ಸ್ಮಾಲ್ d is equals to L/30, ವೇರ್ L is 3600 mm. L/30 ಮಾಡಿದ್ರೆ 120 mm ಬರುತ್ತೆ. ಇನ್ನೊಂದು ಆಪ್ಷನ್ ಏನಂದ್ರೆ ಅಸ್ಯೂಮ್ PT. ಸೊ ವಿ ನೀಡ್ ಟು, ದಿಸ್ ಈಸ್ ಎ ಅಸಂಪ್ಷನ್ ಮೆಥಡ್. ಅಸ್ಯೂಮ್ PT, ಅದಕ್ಕೆ ಮಾಡಿಫಿಕೇಶನ್ ಫ್ಯಾಕ್ಟರ್ K1 1.2, basic L/D slenderness ratio slab 26. So trial depth D is equals to L/K into L/D. So L/D ಅಂದ್ರೆ ಏನು, slenderness ratio into K ಏನು modification factor. ಇದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 115 ಬರುತ್ತೆ. However ಇದು ಒಂದು 120 ಬಂತು, ಒಂದು 115 ಬಂತು. However assume ನಾವು ಮಾಡಿದ್ರೂ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಅಸ್ಯೂಮ್ ಮಾಡ್ಕೊಳ್ಳೋದ್ರಿಂದ assume total depth is 150 mm. ಇದರಲ್ಲಿ ಡಯಾಫ್ ಬಾರ್ ಇಸ್ 10 mm, ನಾಮಿನಲ್ ಕವರ್ 15 mm ತಗೊಳ್ಳೋಣ. ಸೊ ಈ ಓವರ್ ಆಲ್ ಡೆಪ್ತ್ ಸಿಕ್ಕಾಗ ಎಫೆಕ್ಟಿವ್ ಡೆಪ್ತ್ ಕ್ಯಾಲ್ಕುಲೇಷನ್ ಈಕ್ವೇಷನ್ ಏನು, ಎಫೆಕ್ಟಿವ್ ಡೆಪ್ತ್ ಇಸ್ ಈಕ್ವಲ್ಸ್ ಟು ಓವರ್ ಆಲ್ ಡೆಪ್ತ್ ಮೈನಸ್ ಕವರ್ ಮೈನಸ್ ಡಯಾ ಬೈ 2. ಸೊ ಅದನ್ನ ಮಾಡಿದ್ರೆ ವಿಲ್ ಗೆಟ್ ಅನ್ ಎಫೆಕ್ಟಿವ್ ಡೆಪ್ತ್ ಆಫ್ 130 mm. ಸೊ ಟೇಕ್ ಡೆಪ್ತ್ ಆಫ್ ಎಫೆಕ್ಟಿವ್ ಡೆಪ್ತ್ ಇಸ್ ಡೆಪ್ತ್ ಆಫ್ ಸ್ಲ್ಯಾಬ್ ಇಸ್ 130 mm. ಎಫೆಕ್ಟಿವ್ ಸ್ಪ್ಯಾನ್, ಸೊ ಸೆಂಟರ್ ಟು ಸೆಂಟರ್ ಸ್ಪ್ಯಾನ್ ಡಿಸ್ಟೆನ್ಸ್ ಅವರೇ ಕೊಟ್ಬಿಟ್ಟಿದ್ದಾರೆ ಡೈರೆಕ್ಟ್ಲಿ, ದಟ್ ಈಸ್ 3.6 meters.
ಸೊ ಎಲ್ ಅಂಡ್ ಡಿ ಫಿಕ್ಸ್ ಆಯ್ತು. ನೆಕ್ಸ್ಟ್ ನಾರ್ಮಲ್ ಸ್ಲ್ಯಾಬ್ಗೂ ಮತ್ತೆ ನಿಮ್ಮ ನಾರ್ಮಲ್ ಒನ್ ವೇ ಸ್ಲ್ಯಾಬ್ಗೂ ಒನ್ ವೇ ಕಂಟಿನ್ಯೂಸ್ ಸ್ಲ್ಯಾಬ್ಗೂ ಮೇಜರ್ ಡಿಫ್ರೆನ್ಸ್ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಯ್ತು. ಲೋಡ್ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಫಸ್ಟ್ ಡೆಡ್ ಲೋಡ್, ನೆಕ್ಸ್ಟ್ ಲೈವ್ ಲೋಡ್. ಡೆಡ್ ಲೋಡ್ ಅಲ್ಲಿ ಟೋಟಲ್ ಡೆಡ್ ಲೋಡ್, ಇದರಲ್ಲಿ ಫಸ್ಟ್ ಸೆಲ್ಫ್ weight is a dead load. 0.15 overall depth into 25 is the density of concrete, ಮಾಡಿದ್ರೆ 3.75 ಬರುತ್ತೆ. ಫ್ಲೋರ್ ಫಿನಿಶ್ 1 kN per meter square, ಪಾರ್ಟಿಷನ್ 1 kN per meter square. ಇದು ಫ್ಲೋರ್ ಫಿನಿಶ್ ಪಾರ್ಟಿಷನ್ is also a dead load. ಇದು ಮೂರನ್ನು ಟೋಟಲ್ ಮಾಡಿದ್ರೆ ವಿಲ್ ಗೆಟ್ 5.75 kN per meter square total dead load. This is total dead load. ಈ ಟೋಟಲ್ ಡೆಡ್ ಲೋಡ್ ನಾವು ಫ್ಯಾಕ್ಟರ್ಡ್ ಲೋಡ್ಗೆ ಕನ್ವರ್ಟ್ ಮಾಡಬೇಕು. ಫ್ಯಾಕ್ಟರ್ಡ್ ಡೆಡ್ ಲೋಡ್ WDL is equals to 1.5 times of 5.75, that is nothing but 8.625 kN per meter square. ಓಕೆನಾ? ಸೇಮ್ ವೇ ಟೋಟಲ್ ಲೈವ್ ಲೋಡ್. ಸೊ ಲೈವ್ ಲೋಡ್ ನಮಗೆ ಡೈರೆಕ್ಟ್ ಆಗಿ ಗೊತ್ತು 3 kN per meter square ಲೈವ್ ಲೋಡ್ ಕೊಟ್ಟಿದ್ದಾರೆ. ಅಪಾರ್ಟ್ ಫ್ರಮ್ ದಟ್ ಯಾವುದೇ ಲೈವ್ ಲೋಡ್ ಇಲ್ಲ. ಸೊ ಡೈರೆಕ್ಟ್ ಆಗಿ ಆ ಲೈವ್ ಲೋಡ್ ನಾವು ಫ್ಯಾಕ್ಟರ್ಡ್ ಲೋಡ್ ಮಾಡಿದ್ರೆ 1.5 times of ಲೈವ್ ಲೋಡ್, that is nothing but 4.5 kN per meter square. ಸಿ ಇಲ್ಲಿ ನಾವು ಯೂಸ್ ಮಾಡೋ ನೊಟೇಷನ್ಸ್ ಅಬ್ಸರ್ವ್ ಮಾಡಿ. ಟೋಟಲ್ ಡೆಡ್ ಲೋಡ್ WDL, W ಡೆಡ್ ಲೋಡ್, ದಟ್ಸ್ ಆಲ್. ಟೋಟಲ್ ಫ್ಯಾಕ್ಟರ್ ಡೆಡ್ ಲೋಡ್ ಅಂದ್ರೆ ಫ್ಯಾಕ್ಟರ್ ಡೆಡ್ ಲೋಡ್ WU, ಫ್ಯಾಕ್ಟರ್ಡ್ಗೆ ನಾವು ಯು ಅಂತ ಪ್ರಿಫಿಕ್ಸ್ ಯೂಸ್ ಮಾಡ್ತೀವಿ, ಅದನ್ನ WU ಡೆಡ್ ಲೋಡ್. ಸಿಮಿಲರ್ಲಿ WU ಲೈವ್ ಲೋಡ್, ಇದನ್ನ ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ವಿ, ಹಾಗೆ ಕನ್ಸಿಡರ್ ಮಾಡಬೇಕು. Next, bending moment calculation. As I said in the earlier class, bending moment calculation ಗೆ ನಾವು as per table number 12, table number 13 moment coefficient ಯೂಸ್ ಮಾಡಬೇಕು. So general equation ಬಂದು mu is equals to alpha x into W dead load into L square, W similarly alpha y into WU live load into L square. Only thing is alpha x W dead load, ಈ ಕಡೆ alpha y WU live load. So each condition ನಾನು ಹೇಳಿದೆ ಎರಡು ಟೈಪ್ ಆಫ್ ಸ್ಲ್ಯಾಬ್ ಬರುತ್ತೆ, ಸೈಡ್ ಸ್ಪ್ಯಾನು, ಮಿಡಲ್ ಸ್ಪ್ಯಾನು. ಈಚ್ ಸ್ಲ್ಯಾಬ್ ಅಲ್ಲಿ ಏನ್ ಬರುತ್ತೆ ನಮಗೆ ಎರಡು ಕಂಡೀಷನ್ ಬರುತ್ತೆ. ಸಿ ಫಸ್ಟ್ ಕಂಡೀಷನ್ ಬೆಂಡಿಂಗ್ ಮೂವ್ಮೆಂಟ್ ಅಟ್ ಮಿಡಲ್ ಆಫ್ ಎಂಡ್ ಸ್ಪ್ಯಾನ್. ಮಿಡಲ್ ಆಫ್ ಎಂಡ್ ಸ್ಪ್ಯಾನ್ಗೆ ನಾವು ಟೇಬಲ್ ನಂಬರ್ 12 ಅಲ್ಲಿ ನೋಡಿದ 1/12 ಆಫ್ ಆಲ್ಫಾ ಎಕ್ಸ್ ಅಂದ್ರೆ 1/12, WU ಅಂದ್ರೆ ಡೆಡ್ ಲೋಡ್ಗೆ 8.625 ಇಸ್ ಟೋಟಲ್ ಫ್ಯಾಕ್ಟರ್ ಡೆಡ್ ಲೋಡ್, 3.6 ಅಂದ್ರೆ ಲೆಂತ್. ಸಿಮಿಲರ್ಲಿ ಈ ಕಡೆ ಆಲ್ಫಾ ವೈ ಅಂದ್ರೆ 1/10, WU ಲೈವ್ ಲೋಡ್ ಅಂದ್ರೆ 4.5 ಇಂಟು ಲೆಂತ್ 3.6. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 1.15 kN ಮೀಟರ್. ಮೂವ್ಮೆಂಟ್ಗೆ kN ಇಸ್ ದ ಯೂನಿಟ್. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕಿದ್ರೆ ತುಂಬಾ ಕೇರ್ಫುಲ್ ಆಗಿ ಮಾಡಬೇಕು. ನಿಮ್ಮ ಕ್ಯಾಲ್ಸಿನಲ್ಲಿ ಸುಮ್ಮನೆ ಡೈರೆಕ್ಟ್ ಆಗಿ ಹೊಡ್ಕೊಂಡು ಹೋಗ್ಬಿಡ್ಬೇಡಿ. ಯೂಸ್ ಬ್ರಾಕೆಟ್ಸ್ ಯೂಸ್ ಮಾಡಿದ್ರೆ ನಿಮ್ಗೆ ಎಕ್ಸಾಕ್ಟ್ ಆನ್ಸರ್ ಬರುತ್ತೆ. ಇಲ್ಲ ಅಂದ್ರೆ ನೀವು ಬ್ರಾಕೆಟ್ ವೇರಿ ಮಾಡಿದ್ರೆ ಸುಮ್ಮನೆ ಹೆಂಗ್ ಬೇಕಂಗೆ ಬರುತ್ತೆ, ಮತ್ತೆ ಲಾಸ್ಟ್ ಅಲ್ಲಿ ತಪ್ಪಾಗುತ್ತೆ. ಸೊ ಬಿ ಕೇರ್ಫುಲ್ ವೈಲ್ ಎಂಟರಿಂಗ್ ದ ವ್ಯಾಲ್ಯೂಸ್, ವೈಲ್ ಟೇಕಿಂಗ್ ದ ಬ್ರಾಕೆಟ್ಸ್. ಎಷ್ಟು ಬ್ರಾಕೆಟ್ಸ್ ಓಪನ್ ಮಾಡಿರ್ತೀರೋ ಅಷ್ಟು ಬ್ರಾಕೆಟ್ಸ್ ನೀಟಾಗಿ ಕ್ಲೋಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಫಸ್ಟ್ ಕಂಡೀಷನ್. ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್, ಬೆಂಡಿಂಗ್ ಮೂವ್ಮೆಂಟ್ ಅಟ್ ಮಿಡಲ್ ಆಫ್ ದ ಇಂಟೀರಿಯರ್ ಸ್ಪ್ಯಾನ್. ಬೆಂಡಿಂಗ್ ಮೂವ್ಮೆಂಟ್ ಅಟ್ ಮಿಡಲ್ ಆಫ್ ದ ಇಂಟೀರಿಯರ್ ಸ್ಪ್ಯಾನ್ ಮಿಡಲ್ ಅಲ್ಲಿ. ಇದಕ್ಕೆ ಆಲ್ಫಾ ಎಕ್ಸ್ 1/16 ಅಂತ, ಆಲ್ಫಾ ವೈ 1/12. ಇನ್ನು ಉಳಿದಿದ್ದೆಲ್ಲ ಸೇಮ್. WU ಡೆಡ್ ಲೋಡ್ ಮತ್ತೆ ಲೆಂತ್, ಲೈವ್ ಲೋಡ್ ಅಂತ ಲೆಂತ್. ಸಿಮಿಲರ್ಲಿ ಇದ್ರದ್ದು ವ್ಯಾಲ್ಯೂ 11.825. ನೆಕ್ಸ್ಟ್ ಬೆಂಡಿಂಗ್ ಮೂವ್ಮೆಂಟ್ ಅಟ್ ಸಪೋರ್ಟ್ ನೆಕ್ಸ್ಟ್ ಟು ದ ಎಂಡ್ ಸಪೋರ್ಟ್. ಬೆಂಡಿಂಗ್ ಮೂವ್ಮೆಂಟ್ ಅಟ್ ಸಪೋರ್ಟ್ ಅಲ್ಲಿ, ಆಮೇಲೆ ಎಂಡ್ ಸಪೋರ್ಟ್, ನೆಕ್ಸ್ಟ್ ಟು ದ ಎಂಡ್ ಸಪೋರ್ಟ್. ಇದಕ್ಕೆ ಏನಿದೆ, ನಾನು as I said earlier, ಮೈನಸ್ ಇದೆ, -1/10. ಆಲ್ಫಾ ಎಕ್ಸ್ ಇಸ್ -1/10, ಆಲ್ಫಾ ವೈ ಇಸ್ -1/9. ರೆಸ್ಟ್ ಆಫ್ ದ ಥಿಂಗ್ಸ್ ಸೇಮ್. ಮೇಲ್ಗಡೆ ಏನು ಸಬ್ಸ್ಟಿಟ್ಯೂಟ್ ಮಾಡಿರ್ತೀರ ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡಿ ವಿಲ್ ಗೆಟ್ -17.66 kN meter. ಓಕೆ. ನೆಕ್ಸ್ಟ್ ಬೆಂಡಿಂಗ್ ಮೂವ್ಮೆಂಟ್ ಅಟ್ ಅದರ್ ಇಂಟರ್ಮೀಡಿಯೇಟ್ ಸಪೋರ್ಟ್. ನೋಡಿ ಬ್ರಾಕೆಟ್ ಅಲ್ಲಿ 4 ಏನಂದ್ರೆ ನಿಮ್ಗೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ ಬೆಂಡಿಂಗ್ ಮೂವ್ಮೆಂಟ್ ಅಟ್ ಮಿಡಲ್ ಆಫ್ ದ ಎಂಡ್ ಸ್ಪ್ಯಾನ್ ಫಸ್ಟ್ ಅಲ್ಲಿ ಬರುತ್ತೆ, ಆಮೇಲೆ ಸೆಕೆಂಡ್ ಬರೋದು ಬೆಂಡಿಂಗ್ ಮೂವ್ ನೆಕ್ಸ್ಟ್ ಟು ದ ಎಂಡ್ ಸಪೋರ್ಟ್ ಎರಡನೇದು ಬರುತ್ತೆ, ಮೂರನೇದು ಮಿಡಲ್ ಸ್ಪ್ಯಾನ್ ಹೋಗುತ್ತೆ, ನಾಲ್ಕನೇದು ಇಂಟರ್ಮೀಡಿಯೇಟ್ ಸ್ಲ್ಯಾಬ್ ಲಾಸ್ಟ್ ಸಪೋರ್ಟ್ ಹೋಗುತ್ತೆ. ಓಕೆನಾ?
ಸೊ ಇಲ್ಲಿ ಆರ್ಡರ್ ಚೇಂಜ್ ಆಗುತ್ತೆ, ಆದ್ರೆ ನೀವು ಸ್ಲ್ಯಾಬ್ ಅಲ್ಲಿ ತಗೊಳ್ತಾ ಹೋದ್ರೆ ಮೂವ್ಮೆಂಟ್ ಯಾವ ಪಾರ್ಟ್ ಅಂದ್ರೆ ಆರ್ಡರ್ ವೈಸ್ ಈ ತರ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ನಿಮ್ಗೆ ಈ ಇದಕ್ಕೆ ಕಂಡೀಷನ್ -1/12 -1/9 ಆಲ್ಫಾ ಎಕ್ಸ್ ಇಸ್ -1/12 ಆಲ್ಫಾ ವೈ ಇಸ್ -1/9. ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಡಬ್ಲ್ಯೂ ಡೆಡ್ ಲೋಡ್ ಡಬ್ಲ್ಯೂ ಲೈವ್ ಲೋಡ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಲೆಂತ್ 3.6 ಇದೆ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ ಗೆಟ್ -15.80 ಕಿಲೋನ್ಯೂಟನ್ ಮೀಟರ್ಸ್ ಬರುತ್ತೆ. ಸೊ ಈ 4 ವ್ಯಾಲ್ಯೂನ ಅಬ್ಸರ್ವ್ ಮಾಡಿ. ಈ 4 ವ್ಯಾಲ್ಯೂನಲ್ಲಿ ಏನ್ ತೋರಿಸ್ತಿದೆ ನಿಮ್ಗೆ? ಪಾಸಿಟಿವ್ ಅಲ್ಲಿ 2 ವ್ಯಾಲ್ಯೂ ಬಂದಿದೆ, ನೆಗೆಟಿವ್ ಅಲ್ಲಿ 2 ವ್ಯಾಲ್ಯೂ ಬಂದಿದೆ. ಈ ಪಾಸಿಟಿವ್ ಅಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಬಂದು 15.15 ಕಿಲೋನ್ಯೂಟನ್ ಮೀಟರ್, ನೆಗೆಟಿವ್ ಅಲ್ಲಿ ನಿಮ್ ಹೈಯೆಸ್ಟ್ ಬಂದು 17.6 ಕಿಲೋನ್ಯೂಟನ್ 66 ಕಿಲೋನ್ಯೂಟನ್ ಮೀಟರ್. ಸಿ ಈ ಲಾಸ್ಟ್ ವ್ಯಾಲ್ಯೂ ನೋಡಿ 15.8 ನಿಮ್ಮ ಪಾಸಿಟಿವ್ ಮೂವ್ಮೆಂಟ್ ಗಿಂತನೂ ಜಾಸ್ತಿ ಇದೆ. ಬಟ್ ಸ್ಟಿಲ್ ವಿ ಗೋ ಫಾರ್ ಪಾಸಿಟಿವ್ ಅಲ್ಲಿ ಯಾವ್ದು ಹೈಯೆಸ್ಟ್ ಇರುತ್ತೆ ಅದನ್ನ ತಗೊಳ್ಬೇಕು, ನೆಗೆಟಿವ್ ಅಲ್ಲಿ ಯಾವ್ದು ಹೈಯೆಸ್ಟ್ ಇರುತ್ತೆ ಅದನ್ನ ತಗೊಂಡು ನಾವು ಮುಂದೆ ಹೋಗ್ಬೇಕು. ನೆಕ್ಸ್ಟ್ ಸ್ಟೆಪ್ ಬಂದು ಡೆಪ್ತ್ ಚೆಕ್. ಸೊ ಇದರಲ್ಲಿ ಔಟ್ ಆಫ್ 4 ವ್ಯಾಲ್ಯೂಸ್ ಆಫ್ ಮೂವ್ಮೆಂಟ್ ದ ಎಫೆಕ್ಟಿವ್ ಡೆಪ್ತ್ ವಿಲ್ ಬಿ ಡಿಟರ್ಮೈನ್ಡ್ ಫಾರ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. therefore maximum design moment ಯಾವ್ದು ಇದರಲ್ಲಿ 17.66 is the maximum design moment. 17.66 kilonewton ನಾವು ತಗೊಳ್ಬೇಕು. ಡೆಪ್ತ್ ಚೆಕ್ as I said for Fe415 equation mu is equals to 0.138 FCK BD square. ಸೊ ಇದರಲ್ಲಿ ನಿಮಗೆ mu is 17.66 into 10 to the power 0.138 FCK is 415. B ಅಂದ್ರೆ breadth 1000, 1 meter unit length ತಗೊಳ್ಬೇಕು 1000. ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ ಎ ವ್ಯಾಲ್ಯೂ ಆಫ್ 80 ವಿಚ್ ಇಸ್ ಲೆಸ್ ದನ್ 130 mm. ಸೊ ನಮ್ಮ ಅಸ್ಯೂಮ್ ಡೆಪ್ತ್ ಇಸ್ ಸೇಮ್. ಓಕೆನಾ? ಇದರಲ್ಲಿ ಮ್ಯಾಕ್ಸಿಮಮ್ ಮೂವ್ಮೆಂಟ್ ವ್ಯಾಲ್ಯೂ ತಗೊಳ್ಬೇಕು, ರೆಸ್ಟ್ ಆಫ್ ದ ಥಿಂಗ್ಸ್ ಸೇಮ್. ಸೊ ಈ ಈಕ್ವೇಶನ್ಸ್ ಎಲ್ಲ ನಿಮಗೆ ಆಸ್ ಐ ಸೆಡ್ ಯು ವಿಲ್ ಗೆಟ್ ಇಟ್ ಇನ್ ದ ಕೋಡ್ ಬುಕ್ಸ್. ಬಟ್ ನಿಮ್ಮ ಬೀಮ್ ಯಾವುದೇ ಬೀಮ್ ಡಿಸೈನ್ ಮಾಡಿ, ಸ್ಲ್ಯಾಬ್ ಡಿಸೈನ್ ಮಾಡಿ, ಸ್ಟೇರ್ ಕೇಸ್ ಡಿಸೈನ್ ಮಾಡಿ, ನಿಮ್ಮ ಡೆಪ್ತ್ ಚೆಕ್ ಮಾಡೋ ಈಕ್ವೇಶನ್ ಸೇಮ್ ಈಕ್ವೇಶನ್ ಥ್ರೂಔಟ್ ಕ್ಯಾರಿ ಆಗ್ತಾ ಹೋಗುತ್ತೆ. ಓನ್ಲಿ ಥಿಂಗ್ ಇಸ್ ಮೂವ್ಮೆಂಟ್ ಮತ್ತೆ ಅದರದ್ದು ಡೇಟಾ ಅಷ್ಟೇ ವೇರಿ ಆಗುತ್ತೆ. ನೆಕ್ಸ್ಟ್ ಒಂದ್ಸರಿ ಡೆಪ್ತ್ ನಾವು ಸೇಫ್ ಆಗ್ತಿದಂಗೆ ನೆಕ್ಸ್ಟ್ ಟೈಮ್ ಮಾಡಬೇಕು ರಿಇನ್ಫೋರ್ಸ್ಮೆಂಟ್ ಕ್ಯಾಲ್ಕುಲೇಷನ್. ಆಸ್ ಐ ಸೆಡ್ ದೇರ್ ಆರ್ two methods to calculate the area of reinforcement. One is ಈ ಮೆಥಡ್ ಅಲ್ಲಿ ಇದ್ರೆ mu is equal to 0.87 FyASTD into 1 minus FyAST by FCKBD. ಈ equation. Another one is mu by BD square SP16 ಮೆಥಡ್. ಸೊ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ನೆಕ್ಸ್ಟ್ ಪ್ರಾಬ್ಲಮ್ ನ ಆ ಮೆಥಡ್ ಅಲ್ಲಿ ಸಾಲ್ವ್ ಮಾಡೋಣ. ಸೊ ಇದರಲ್ಲಿ ನಮ್ಗೇನು ಫಸ್ಟ್ from practical consideration spacing cannot be varied at different locations. Hence steel is calculated only at middle of end span and at support next to the end support. So ಇಲ್ಲಿ ನಾವು ಎರಡಕ್ಕೆ ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕೆಂದ್ರೆ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡೋದು 4ಕ್ಕೂ ಕ್ಯಾಲ್ಕುಲೇಟ್ ಮಾಡಬಹುದು, ಬಟ್ ಪ್ರಾಕ್ಟಿಕಲಿ ಫೀಲ್ಡ್ ಅಲ್ಲಿ ಅದನ್ನ ನಾವು ಆ ತರ ಚೇಂಜ್ ಮಾಡಿ ಪ್ರೊವೈಡ್ ಮಾಡೋದಕ್ಕೆ ಬರಲ್ಲ. ಸೊ ಜನರಲ್ ಆಗಿ ನೀವು ಸ್ಲ್ಯಾಬ್ ರಿಇನ್ಫೋರ್ಸ್ಮೆಂಟ್ ಎಲ್ಲರೂ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಏನಾಗುತ್ತೆ ಇಲ್ಲಿ ನಾವು ಕೊಡ್ಬೇಕಿದ್ರೆ ಎರಡೇ, ಓನ್ಲಿ ಅಟ್ ದ ಮಿಡಲ್ ಆಫ್ ಎಂಡ್ ಸ್ಪ್ಯಾನ್. ಸೊ ಎಂಡ್ ಸ್ಪ್ಯಾನ್ ಮಿಡಲ್ ಅಂಡ್ ಅಟ್ ದ ಸಪೋರ್ಟ್ ನೆಕ್ಸ್ಟ್ ಟು ದ ಎಂಡ್ ಸಪೋರ್ಟ್. ಸೊ ಎಂಡ್ ಸಪೋರ್ಟ್ ಪಕ್ಕದಲ್ಲಿ ಏನ್ ಬರುತ್ತಲ್ಲ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇದ್ರಲ್ಲಿ ನೋಡಿ AST at middle of end span. ಸೊ ಎಂಡ್ ಸ್ಪ್ಯಾನ್ AST ಮಿಡಲ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಇದ್ರದ್ದು ನಮಗೆ mu ಎಷ್ಟು ಇತ್ತು 15.15 ಇತ್ತು ಕಿಲೋನ್ಯೂಟನ್ ಮೀಟರ್. ಕಿಲೋನ್ಯೂಟನ್ ಮೀಟರ್ನ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ಇಂಟು 10 to the power 6 ಎಲ್ಲ mm ಅಲ್ಲಿ ಇದೆ, ಎಲ್ಲ ನ್ಯೂಟನ್ಸ್ ಅಲ್ಲಿ ಮಾಡಬೇಕು. ನೋಡಿ 0.87 Fy is 415 AST ಹಾಗೆ ಇಟ್ಕೊಳ್ಳಿ. AST ನೀವು ಫೈಂಡ್ ಔಟ್ ಮಾಡಬೇಕು. D is 130 1 minus 415 into AST divided by FCK value is 20, B is 1000, D is 130. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ವಿಲ್ ಗೆಟ್ ಎ ಸೆಕೆಂಡ್ ಡಿಗ್ರಿ ಈಕ್ವೇಶನ್. ಸೊ ಈ ಸೆಕೆಂಡ್ ಡಿಗ್ರಿ ಈಕ್ವೇಶನ್ ನ ನಿಮ್ಮ ಕ್ಯಾಲ್ಕುಲೇಟರ್ ಅಲ್ಲಿ ಸಾಲ್ವ್ ಮಾಡಿ ಡೈರೆಕ್ಟ್ ಆಗಿ ನಿಮ್ಮ ಈಕ್ವೇಶನ್ ಹೋಗಿ ಅದರಲ್ಲಿ ಡಿಗ್ರಿ ಬಟನ್ ಹೋಗಿ ಸೆಕೆಂಡ್ ಡಿಗ್ರಿ ಈಕ್ವೇಶನ್ ತಗೊಳ್ಳಿ. ಸೊ ಇದನ್ನ ಈಕ್ವೇಶನ್ ಕನ್ವರ್ಟ್ ಮಾಡ್ಕೊಂಡು ನಿಮ್ಗೆ ಏನ್ ಸಿಗುತ್ತೆ, ಇದು ಯಾವ ಮೆಥಡ್ ಬಂದು AX² + BX + C is equals to 0 ಆ ಈಕ್ವೇಶನ್ ಬರುತ್ತೆ. ಬೇರೆ x² ಅಂದ್ರೆ ಸೆಕೆಂಡ್ ಡಿಗ್ರಿ, AX² ಅಂದ್ರೆ A ಅಂದ್ರೆ ನಿಮ್ಗೆ ಈ 7.9 ಬರುತ್ತೆ, BX ಅಂದ್ರೆ B ಇದಾಗುತ್ತೆ 46936, C ಅಂದ್ರೆ 15.15 into 10 to the power 6 is the C ವ್ಯಾಲ್ಯೂ. ಇದನ್ನ ನೀವು ಕೊಟ್ರೆ ನಿಮ್ಗೆ you will get two values ಅಲ್ಲಿ ಯಾವ್ದು ಕಡಿಮೆ ಇರುತ್ತಲ್ಲ
ಅದನ್ನ ತಗೊಳ್ಬೇಕು. ನಿಮ್ಗೆ ಒಂದು ವ್ಯಾಲ್ಯೂ ಬರುತ್ತೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರುತ್ತೆ, ಇನ್ನೊಂದು ಕಡಿಮೆ ಬರುತ್ತೆ, ಅದನ್ನ ತಗೊಳ್ಳಿ. ಯು ವಿಲ್ ಗೆಟ್ AST ಆಫ್ 341 mm². ಈ AST ಗೆ ನೀವೇನ್ ಮಾಡಬೇಕು, ಯು got the AST. ಫಾರ್ ದಟ್ AST ಯು ಹ್ಯಾವ್ ಟು ಪ್ರೊವೈಡ್ ದ ಸ್ಪೇಸಿಂಗ್. ಸೊ ಇಲ್ಲಿ ಏನ್ ಮಾಡಿ, ಸ್ಪೇಸಿಂಗ್ ಅಲ್ಲಿ ಯು ಆರ್ ಗೋಯಿಂಗ್ ಟು ಪ್ರೊವೈಡ್ 8 mm diabar set. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಏನು, ಸ್ಮಾಲ್ AST by AST into 1000. Spacing is equals to, equation for spacing is small AST. Small AST means area of single bar divided by overall area or the area of reinforcement into 1000 ಮಾಡಿದ್ರೆ you will get the spacing. That is pi into 8²/4 is nothing but 50. ಇಲ್ಲಿ ವ್ಯಾಲ್ಯೂನ ರೌಂಡ್ ಅಪ್ ಮಾಡಿ ವ್ಯಾಲ್ಯೂ ತಗೊಂಡಿದ್ದೀವಿ. ಸೊ ಯಾಕೆಂದ್ರೆ ನಿಮ್ಗೆ ಏನೇ ವ್ಯಾಲ್ಯೂ ಬಂದ್ರೆ ಅದನ್ನ ರೌಂಡ್ ಅಪ್ ಮಾಡ್ಕೊಂಡು ಫರ್ದರ್ ವ್ಯಾಲ್ಯೂ ತಗೊಂಡು ಹೋಗ್ತೀರಾ. ಇದರಲ್ಲಿ ಏನಾಗುತ್ತೆ, ನಿಮ್ಮ ಏನು ಬೇರೆ ಇದ್ರಂಗೆ ಅಕ್ಯುರೇಟ್ ಆಗಿ ಬರಲ್ಲ. ಇದರಲ್ಲಿ ಏನಾಗುತ್ತೆ, ನಮ್ಗೆ ವ್ಯಾಲ್ಯೂ ಒಂದು ಬಂದಿರುತ್ತೆ, ಅಡಾಪ್ಟ್ ಮಾಡ್ಬೇಕಿದ್ರೆ ಒಂದು ವ್ಯಾಲ್ಯೂ ಬರುತ್ತೆ. ಎಕ್ಸಾಕ್ಟ್ ವ್ಯಾಲ್ಯೂ ತರೋದು ಸ್ವಲ್ಪ ಡಿಫಿಕಲ್ಟ್ ನಮ್ಮಲ್ಲಿ. ನಮ್ಮ ಡಿಸೈನ್ ಅಂದ್ರೇನೆ ನಿಮ್ಗೆ ಏನಾಗುತ್ತೆ, ಇಲ್ಲಿ ಕ್ಯಾಲ್ಕುಲೇಷನ್ ರಿಕ್ವೈರ್ಡ್ ಒಂದಿರುತ್ತೆ, ಪ್ರೊವೈಡ್ ಒಂದಾಗಿರುತ್ತೆ. ಸೊ ಹಾಗಾಗಿ ಇದೇನಾಗುತ್ತೆ, 50 by total AST is 341 into 1000 ಮಾಡಿದ್ರೆ you will get 146 mm. So that is the maximum spacing. So you have to spacing should be, ನಾವೇನಾಗುತ್ತೆ ಜನರಲಿ ಈ ಎಕ್ಸಾಂಪಲ್ AST 341 ಬಂದ್ರೆ ಪ್ರೊವೈಡ್ ಮಾಡೋಕೆ 350, 360, 370 ಆ ಥರ ಇನ್ನೂ ಜಾಸ್ತಿ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಏರಿಯಾ ನಮಗೆ ಬೇಕಿಲ್ಲ, ಮಿನಿಮಮ್ 341. ನಾವು ಪ್ರೊವೈಡ್ ಮಾಡೋದು ಅದಕ್ಕಿಂತ ಜಾಸ್ತಿ ಇರಬೇಕೆ ಹೊರತು ಅದಕ್ಕಿಂತ ಕಡಿಮೆ ಇರಬಾರ್ದು. ವೆರಾಸ್ ವಿ ಕಮ್ ಟು ಸ್ಪೇಸಿಂಗ್, we required maximum spacing of 146. ಸೊ ನಾವು ಅದಕ್ಕಿಂತ ಎಕ್ಸಸ್ ನಾವು ಕೊಡಕ್ ಬರಲ್ಲ. ಸೊ ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ, ನಾವು ಅದಕ್ಕಿಂತ ಕಡಿಮೆ ಪ್ರೊವೈಡ್ ಮಾಡಬೇಕು. ಸೊ ವಿ ಕ್ಯಾನ್ ಗೋ ಫಾರ್ 145. ಸೊ ಈ 145 ಪ್ರೊವೈಡ್ 8 mm ಬಾರ್ ಸೆಟ್ 145 ಸೆಂಟರ್ ಟು ಸೆಂಟರ್ ಅಂತ ನಾವು ಪ್ರೊವೈಡ್ ಮಾಡಕ್ ಹೋದ್ರೆ ನೋಡಿ 341 ಇದೀವಿ, AST 349 ಆಗೋಯ್ತು. ಅಂದ್ರೆ ಜಸ್ಟ್ 1 mm ನಾವು ಕಮ್ಮಿ ಮಾಡೋದ್ರಿಂದ ನಮ್ಮ AST ನಲ್ಲಿ 8 mm² ನಮ್ಮ ರೈನ್ಫೋರ್ಸ್ಮೆಂಟ್ ಜಾಸ್ತಿ ಆಗುತ್ತೆ. Next, AST support next to the end support. Next condition, ಇದಕ್ಕೆ ನೆಗೆಟಿವ್ ಮೂವ್ಮೆಂಟ್, ಬಟ್ ನೆಗೆಟಿವ್ ಸಿಂಬಲ್ ಇಲ್ಲಿ ಯೂಸ್ ಮಾಡಂಗಿಲ್ಲ. ನೆಗೆಟಿವ್ ಮೂವ್ಮೆಂಟ್ ಇದ್ದಿದ್ದು 17.66 into 10 to the power 6. ಸೇಮ್ ವ್ಯಾಲ್ಯೂನ ಅರ್ಲಿಯರ್ ಏನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೇಮ್ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ 0.87, Fy ವ್ಯಾಲ್ಯೂ 415, AST unknown into 130 is D, 1 minus AFY that is 415, AST divided by 20 into FCK value 20, V under 1000, D under 130. Substitute ಮಾಡಿ. Again you will get second order, second degree equation, that is AX² plus BX plus C. Equation ಒಂದು ಕಡೆ ಮಾಡ್ಕೊಳ್ಳಿ, equal to 0 ಮಾಡಿ. ನೀವು ಅದನ್ನ ನಿಮ್ಮ ಸೆಕೆಂಡ್ ಡಿಗ್ರಿ ಈಕ್ವೇಷನ್ಗೆ ಕ್ಯಾಲ್ಕುಲೇಟರ್ ಅಲ್ಲಿ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ಯು ವಿಲ್ ಗೆಟ್ ಫಸ್ಟ್ ವ್ಯಾಲ್ಯೂ ತಗೊಳ್ಳೋಗಿಲ್ಲ, ಸೆಕೆಂಡ್ ವ್ಯಾಲ್ಯೂ ದಟ್ ಈಸ್ 402 mm². ಓಕೆನಾ. ಸೊ ನಮ್ಗೆ ಏನು ಸಪೋರ್ಟ್ ನೆಕ್ಸ್ಟ್ ಎಂಡ್ ಸಪೋರ್ಟ್ ಅಲ್ಲಿ ಬೇಕಿರೋದು 402 mm² ಬೇಕು. ಸೊ ಇದಕ್ಕೆ ಏನ್ ಮಾಡ್ತೀವಿ ನಾವು, ಎರಡು ರಿಇನ್ಫೋರ್ಸ್ಮೆಂಟ್ ಪ್ರೊವೈಡ್ ಮಾಡ್ತೀವಿ. ಪ್ರೊವೈಡ್ 8 mm at 288 center to center. ದಿಸ್ ಈಸ್ ನಾಟ್ ದ ಎಕ್ಸಾಕ್ಟ್, ದಿಸ್ ಇಸ್ ಟ್ರಯಲ್ ಅಲ್ಲಿ ಮಾಡಿ ನಾವು ಇದನ್ನ ಮ್ಯಾಚ್ ಮಾಡಬೇಕು. ಅಥವಾ ಇದೇನಂದ್ರೆ ಎಕ್ಸಾಕ್ಟ್ ಆಗಿ ನಾವು ಡೈರೆಕ್ಟ್ ಆಗಿ 8 mm at 280 mm center to center, 250 mm center to center ಪ್ರೊವೈಡ್ ಮಾಡಿ ಟ್ರಯಲ್ ಅಂಡ್ ಎರರ್ ಮಾಡಿ ಯಾವ್ದು ನಿಯರೆಸ್ಟ್ ಬರುತ್ತಲ್ಲ ಅದನ್ನ ಪ್ರೊವೈಡ್ ಮಾಡಬೇಕು. ಸೊ ಈಗ ಏನಾಗುತ್ತೆ, ನೀವು 270 ಕೊಟ್ರೆ ಅದೇನಾಗ್ಬೋದು, ಇಲ್ಲಿ ಇನ್ನು ಜಾಸ್ತಿ ಬರ್ಬೋದು. 290 ಕೊಟ್ರೆ ಅಥವಾ ಇನ್ನೂ ನಿಯರೆಸ್ಟ್ ಬರ್ಬೋದು. ಸೇ ಫಾರ್ ಎಕ್ಸಾಂಪಲ್ ಇದು ನೋಡಿ ಕ್ಯಾಲ್ಕುಲೇಷನ್. ಏರಿಯಾ ಆಫ್ ಸ್ಟೀಲ್ ರಿಕ್ವೈರ್ಡ್ ಆಸ್ ಐ ಸೆಡ್ 8 mm ಡಯಾಬರ್ಸ್ಗೆ 5 into 8²/4 is 50 divided by 280 spacing into 1000 ಮಾಡಿದ್ರೆ you'll get AST plus 10ಗೆ 5 into 10²/4 ಅಂದ್ರೆ 78 point something ಬರುತ್ತೆ ಫ್ರಾಕ್ಷನ್, ಅದನ್ನ 79 ಮಾಡ್ಕೊಳ್ಳಿ, ಡಿವೈಡ್ ಬೈ 280 into 1000 ಮಾಡಿದ್ರೆ you will get 460 mm. ಬಟ್ ನಿಮ್ಗೆ ರಿಕ್ವೈರ್ಡ್ ಇರೋದು 402 ಪಾಯಿಂಟ್ ಫ್ರಾಕ್ಷನ್ ಬರುತ್ತೆ, ಅದನ್ನ ಮೇಕ್ ಇಟ್ 403. you will get 460, but you are providing 460. ಸೊ ನೀವು ಸ್ಟಾರ್ಟಿಂಗ್ ಅಲ್ಲಿ ಅಸ್ಯೂಮ್ ಮಾಡಿದ್ರೆ 0.3 PT. ಸೊ ಇಲ್ಲಿ ನೀವು ಇದಕ್ಕೆ ಈ ಪ್ರೊವೈಡ್ ಮಾಡಿರೋ PT ಚೆಕ್ ಮಾಡಿದಾಗ ನಿಮ್ಗೆ you will get 0.34%. ಸೊ ಇಲ್ಲಿ ನೋಡಿ ಇದೇನಾಗುತ್ತೆ, ನೀವು ಸಪೋಸ್ ಇದರಲ್ಲಿ ಒಂದು ವ್ಯಾಲ್ಯೂನ ಜಾಸ್ತಿ ಮಾಡಿದ್ರೆ ಅಥವಾ ಒಂದು ವ್ಯಾಲ್ಯೂನ ಕಮ್ಮಿ ಮಾಡಿದ್ರೆ, ನನಗೆ 280 ಬೇಡ, ರೌಂಡ್ ಅಪ್ ಮಾಡ್ತೀನಿ, 300 ಮಾಡ್ತೀನಿ ಅಂತ ಹೋದ್ರೆ ಏನಾಗುತ್ತೆ, ನಿಮಗೆ ಈ ವ್ಯಾಲ್ಯೂ ವೇರಿ ಆಗುತ್ತೆ. ಯು ಕ್ಯಾನ್ ಪ್ರೊವೈಡ್, ಬಟ್ ನೀವು ಡಿಸೈನ್ ಮಾಡಬೇಕಿದ್ರೆ ಎಷ್ಟು ಎಕನಾಮಿಕಲ್ ಆಗುತ್ತೆ ಮತ್ತೆ ಎಷ್ಟು ಸೇಫ್ ಆಗುತ್ತೆ ಅದನ್ನ ನೋಡ್ಬೇಕು. ಈಗ 400 ಜಾಗಕ್ಕೆ ನೀವು 460 ನಾವು ಕೊಟ್ಟಿದ್ದೀವಿ,
500 ಕೊಡ್ಬೋದು, 550, 600, 800 ಕೊಟ್ಟರು ಏನು ಮಾಡೋಕ್ಕಾಗಲ್ಲ. ನೀವು ಕೊಡ್ಬೋದು, ಇವ್ರ ಡಿಸೈನ್ ಇಸ್ ಕರೆಕ್ಟ್, ಬಟ್ ಏನಂದ್ರೆ ನಿಮಗೆ ರೀನ್ಫೋರ್ಸ್ಮೆಂಟ್ ಜಾಸ್ತಿ ಆಗಿದೆ. ಎಷ್ಟು ರಿಕ್ವೈರ್ ಇದೆ ಅದಕ್ಕಿಂತನೂ 10 to 15% ತನಕ ನೀವು ವೇರಿ ಮಾಡ್ಕೊಳ್ಬೋದು. ಅದಕ್ಕಿಂತ ಜಾಸ್ತಿ ಮಾಡ್ತಾ ಹೋದ್ರೆ ಏನಾಗುತ್ತೆ, ನಿಮಗೆ ಅನ್ಎಕನಾಮಿಕಲ್ ಸೆಕ್ಷನ್ ಆಗ್ತಾ ಹೋಗುತ್ತೆ. ಅನ್ಎಕನಾಮಿಕಲ್ ಅಂದ್ರೆ ಏನಾಗುತ್ತೆ, ಅನ್ನೆಸೆಸರಿ ಯು ಆರ್ ಪ್ರೊವೈಡಿಂಗ್, ಯು ರಿಕ್ವೈರ್ಡ್ ಓನ್ಲಿ 403, ಯು ಆರ್ ಪ್ರೊವೈಡಿಂಗ್ 460, 500 ಅಥವಾ 600 ಎಲ್ಲ ಪ್ರೊವೈಡ್ ಮಾಡೋದು ಏನಾಗುತ್ತೆ, ಜಾಸ್ತಿ ಆಗಿಬಿಡುತ್ತೆ. ನಮ್ಮ ರಿಕ್ವೈರ್ಮೆಂಟ್ ಏನಿರುತ್ತೆ ಅಷ್ಟು ಮಾತ್ರ ಪ್ರೊವೈಡ್ ಮಾಡಿ. ಸೊ ದೀಸ್ ಆರ್ ದ 2 reinforcement ಫಾರ್ 2 maximum loads. ಪಾಸಿಟಿವ್ ಮತ್ತೆ ನೆಗೆಟಿವ್ಗೆ 2 reinforcement, ಕರೆಸ್ಪಾಂಡಿಂಗ್ ದಟ್ reinforcement we have provided spacing. Next we come for here we come for distribution steel. As we said, for Fe 415 0.12% of area provide ಮಾಡಬೇಕು. for Fe 250 0.15%. So 0.12% ಅಂದ್ರೆ percentage 0.12 by 100 into B into D. D is overall depth. ಇಲ್ಲಿ ನಾವು effective depth ತಗೊಳ್ಳಾಗಿಲ್ಲ, overall depth ತಗೊಳ್ಬೇಕು. 1000 into 150 divided by 100 into 0.12 ಮಾಡಿದ್ರೆ 180 mm square is our distribution steel. This is the distribution steel is a minimum reinforcement ಆಗುತ್ತೆ ಮತ್ತೆ distribution. ಈ 180 mm 8 mm diabars ನಾವು ಪ್ರೊವೈಡ್ ಮಾಡ್ತೀವಿ ಅಂತ ಇದ್ದಾರೆ. ಸೇಮ್ ಈ 8 mm diabars ಗೆ 50 ವ್ಯಾಲ್ಯೂ ಏನಂದ್ರೆ 5 into 8 square by 4 ಮಾಡಿದ್ರೆ ನಮ್ಗೆ ಏನು ವ್ಯಾಲ್ಯೂ ಬರುತ್ತಲ್ಲ, ದಟ್ ಈಸ್ 50. 5 into 8 square, 8 square divided by 4 will get 50.24. So we have rounded up to 50. Similarly, last ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ 79 ತಗೊಂಡಿದ್ವಿ. 5 into 10 square by 4 will get 78.5. We have taken as 79. ಓಕೆನಾ? ಸೊ ಇದು ನಾವು ಏನೇ ಈ ಎಂಡ್ ಅಲ್ಲಿ ಏನೇ ಫ್ರಾಕ್ಷನ್ ಬಂದ್ರು ನಾವು ಅದಕ್ಕಿಂತ ಜಾಸ್ತಿ ಪ್ರೊವೈಡ್ ಮಾಡೋದ್ರಿಂದ ಏನಾಗುತ್ತೆ, ಈ ಇದನ್ನ ರೌಂಡ್ ಅಪ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀವಿ. ಬೇರೆ ಡಿಸ್ಟ್ರಿಬ್ಯೂಷನ್ ಸ್ಟೀಲ್ ಅಲ್ಲಿ 8 mm ಡಯಾಬಾರ್ಸ್ ಏನಿದೆ 50 by AST, ಸ್ಮಾಲ್ AST by AST into 1000 ಮಾಡಿದ್ರೆ 277 mm is our ಸ್ಪೇಸಿಂಗ್ ವ್ಯಾಲ್ಯೂ. ಆಸ್ ಐ ಸೆಡ್, ಎಲ್ಲಾ ವ್ಯಾಲ್ಯೂನು ನಾವು ಬಂದಿರೋದಕ್ಕಿಂತ ಜಾಸ್ತಿ ಪ್ರೊವೈಡ್ ಮಾಡಬೇಕು ಎಕ್ಸೆಪ್ಟ್ ಸ್ಪೇಸಿಂಗ್. ಸ್ಪೇಸಿಂಗ್ ಅಲ್ಲಿ ಏನಾಗುತ್ತೆ, ಬಂದಿರೋ ವ್ಯಾಲ್ಯೂಗಿಂತನೂ ಕಡಿಮೆ ಪ್ರೊವೈಡ್ ಮಾಡಬೇಕು. ಇನ್ನು ಜಾಸ್ತಿ ಪ್ರೊವೈಡ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ಸ್ಪೇಸಿಂಗ್ ಜಾಸ್ತಿ ಆಗುತ್ತೆ, ರಿನ್ಫೋರ್ಸ್ಮೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ, ಫೇಲ್ಯೂರ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ನಾವೇನ್ ಮಾಡ್ಬೇಕು, ಇಲ್ಲಿ ಲೆಸ್ಸರ್ ವ್ಯಾಲ್ಯೂ, ಸ್ಪೇಸಿಂಗ್ ಅಲ್ಲಿ ಲೆಸ್ಸರ್ ವ್ಯಾಲ್ಯೂ 277 ಅಂದ್ರೆ 275 or 270 ಪ್ರೊವೈಡ್ ಮಾಡಿ. therefore provide 8 mm diabars at 275 mm center to center. ಇದಕ್ಕೆ ಇನ್ನೊಂದು ಈಕ್ವೇಶನ್ ಲೆಸ್ ದೆನ್ it should be less than 5 times of D. D we have taken ಎಷ್ಟು 130 into 5 ಮಾಡಿದ್ರೆ ಏನಾಗುತ್ತೆ, 130 into 5 ಅಂದ್ರೆ 650 ಬಂದ್ಬಿಡುತ್ತೆ, or 450. ಸೊ ಇದು ಎರಡಕ್ಕಿಂತನೂ ಕಡಿಮೆ ಇದೆ. The provided distribution steel is okay. Next, check for deflection. As I said, ನಿಮ್ಮ ಸಿಲೆಬಸ್ ಅಲ್ಲಿ ನಿಮಗೆ ಡಿಫ್ಲೆಕ್ಷನ್ ಚೆಕ್ ಇಲ್ಲ. ಡಿಫ್ಲೆಕ್ಷನ್ ಚೆಕ್ ಇದೆ, 1 way ಸ್ಲ್ಯಾಬ್, 2 way ಸ್ಲ್ಯಾಬ್, ಬೀಮ್ಸ್ಗೆಲ್ಲ ಡಿಫ್ಲೆಕ್ಷನ್ ಚೆಕ್ ಬರುತ್ತೆ. ಬಟ್ ನಿಮ್ಮ ಇದರಲ್ಲಿ ಡಿಫ್ಲೆಕ್ಷನ್ ಚೆಕ್ ಬೇಕಿಲ್ಲ, ನಿಮ್ಮ ಸಿಲೆಬಸ್ ಅಲ್ಲಿ ಇಲ್ಲ. ಬಟ್ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋದಾಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಇದಕ್ಕೆ ನಾವು ಬೇಕಿರೋದು AST ರಿಕ್ವೈರ್ಡ್, AST ಪ್ರೊವೈಡೆಡ್. ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ನಾವೇನ್ ಮಾಡ್ತೀವಿ, PT ಕ್ಯಾಲ್ಕುಲೇಟ್ ಮಾಡ್ತೀವಿ. PT ಕ್ಯಾಲ್ಕುಲೇಟ್ ಆದ್ಮೇಲೆ ಡಿಸೈನ್ ಸ್ಟ್ರೆಸ್ FS ಕ್ಯಾಲ್ಕುಲೇಟ್ ಮಾಡಬೇಕು. ಆ FS ವ್ಯಾಲ್ಯೂಗೆ ನಾವು ಮಾಡಿಫಿಕೇಶನ್ ಫ್ಯಾಕ್ಟರ್ನ ನಮ್ಮ ಫಿಗರ್ ನಂಬರ್ 4 ಆ ಗ್ರಾಫ್ ಅಲ್ಲಿ IS 456 ಅಲ್ಲಿ ಬರೋ ಗ್ರಾಫ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ನೋಡಿ, ಸ್ಟೀಲ್ ಪ್ರೊವೈಡೆಡ್ ಮಿಡ್ ಸ್ಪ್ಯಾನ್ ಅಲ್ಲಿ ನಾವು ಜನರಲಿ ಡಿಫ್ಲೆಕ್ಷನ್ ಆಗೋದು ಮಿಡ್ ಸ್ಪ್ಯಾನ್ ಅಲ್ಲಿ, ಯಾವತ್ತೂ ಅಷ್ಟೇ ಡಿಫ್ಲೆಕ್ಷನ್ ಮಿಡ್ ಸ್ಪ್ಯಾನ್ ಅಲ್ಲೇ ಜಾಸ್ತಿ ಆಗೋದು. ಸೊ ಮಿಡ್ ಸ್ಪ್ಯಾನ್ ಮೂವ್ಮೆಂಟ್ ಅಂತ ಬಂದ್ರೆ ನಮಗೆ ಬರೋದು ಎಷ್ಟು, ಫಸ್ಟ್ ಈಕ್ವೇಶನ್ ಅಲ್ಲಿ ಫಸ್ಟ್ ಅದು AST is 340 mm square. 340 ಅಂದ್ರೆ PT, ಅದಕ್ಕೆ ನಾವು PT ಕ್ಯಾಲ್ಕುಲೇಟ್ ಮಾಡಿದ್ರೆ 0.26. PT ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ, PT is equals to 100 AST by BD. 100 into AST ಅಲ್ಲಿದೆ, BD ವ್ಯಾಲ್ಯೂ ಗೊತ್ತಿದೆ, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ a PT ವ್ಯಾಲ್ಯೂ. ಡಿಸೈನ್ ಸ್ಟ್ರೆಸ್ FS is equals to 0.58 into FY. ಓಕೆನಾ? ಸೊ 0.58 into FY ನಿಮಗೆ ಇಲ್ಲಿ ನಿಮ್ಮ SP16 ಅಲ್ಲಿ ಕ್ಲಾಸ್ 32.2.1 ಅಲ್ಲಿ ನಿಮಗೆ ಸಿಗುತ್ತೆ, ಆ ಈಕ್ವೇಶನ್ ಸಿಗುತ್ತೆ.
ಅದಕ್ಕೆ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ you'll get a FS value. Design stress is 240 Newton per mm square. For this 240 ನೀವು ಆ ಕರ್ವ್ ನೋಡಿದ್ರೆ you'll get modification factor of 1.52. 1.52 is the modification factor. So actual deflection ಅಲ್ಲಿ ಏನು L/D ಅಂದ್ರೆ length by depth ಅಥವಾ lateral dimension by linear dimension ಅಂತಾನೂ ಬರುತ್ತೆ. ಇದರಲ್ಲಿ L/D actual is always less than the L/D allowable. So L/D actual ಏನಿದೆ ನಿಮ್ಮ ಪ್ರೊವೈಡ್ ಮಾಡಿರೋ reinforcement ಗೆ ನಿಮ್ಮ L/D ಅಂದ್ರೆ 26 into 1.52. Continuous slab ಗೆ you have to take K factor ನಿಮಗೆ 26 ಬರುತ್ತೆ. Simply supported slab ಗೆ 20 ಬರುತ್ತೆ. One way ಗೆ 7 ಬರುತ್ತೆ. So continuous slab 26 into 1.52 KT value is equals to 39.5 mm allowable. Actual ಅಂದ್ರೆ 8.6 sorry 3.6 3600 by 180 depth is 180. We'll get 270.6 mm. So L/D is always L/D allowable is always greater than the actual. Actual ಗಿಂತನೂ ನಾವು ಏನು allowable ಇರುತ್ತಲ್ಲ ಅದು ಜಾಸ್ತಿ ಇರಬೇಕು. allowable ಗಿಂತನೂ ನಮ್ಮ actual ಜಾಸ್ತಿ ಏನಾಗುತ್ತೆ ಫೇಲ್ಯೂರ್ ಆಗುತ್ತೆ. So building allowable ಅಂದ್ರೆ that structure is allowable up to that value. Now actual value should always be less than the allowable value. So deflection is okay. So ಇಲ್ಲಿ reinforcement part ಬನ್ನಿ. This is the see here reinforcement ಇದು interior span ಇದು end span ಅಲ್ಲಿ middle moment ಇದು end moment. Distribution steel 8 mm die bars at 275 center to center, 8 mm die bars at 290 center to center, 10 mm die bar at 290 center to center. Similarly, 8 mm die bars at 145 center to center. First calculate ಮಾಡಿದ್ದು middle ಅಲ್ಲಿ calculate ಮಾಡಿದ್ದು ಮತ್ತೆ end ಅಲ್ಲಿ calculate ಮಾಡಿ. So ಇಲ್ಲಿ ನಿಮ್ಮ reinforcement ನಾವು ಏನು calculate ಮಾಡ್ತೀವಲ್ಲ ನಾರ್ಮಲ್ ಅಲ್ಲ ಆದ್ರೆ ಏನಾಗೋದು ನಿಮಗೆ distribution reinforcement main reinforcement ಇಲ್ಲಿ ನಿಮಗೆ 3 reinforcement ಬರುತ್ತೆ. Okay, this is the design of continuous slab. ಇದರಲ್ಲಿ as I said there are two methods. One is SP60, another one is IS456. ಈ equation ಯೂಸ್ ಮಾಡೋದು. ಸೊ ಇದರಲ್ಲಿ ನಾವು ಫಸ್ಟ್ ಈ ಮೆಥಡ್ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಮೆಥಡ್ ಮಾಡೋಣ. The main difference between one-way slab and one-way continuous slab is load calculation. Load we have to calculate separately, dead load and live load separately. Second is moment calculation. For calculating moment, we need to use moment coefficient for 4 conditions: interior span, interior slab, end slab. Each slab will get end span moment, interior middle span moment. So total 4 cases. So ಆ 4 cases ಅಲ್ಲಿ 2 ಪಾಸಿಟಿವ್ ಬರುತ್ತೆ, 2 ನೆಗೆಟಿವ್ ಬರುತ್ತೆ. ಆ ಎರಡರಲ್ಲಿ ಯಾವ್ದು ಎಷ್ಟು ಇರುತ್ತೆ ಆ ವ್ಯಾಲ್ಯೂಗೆ ನಾವು reinforcement ಕ್ಯಾಲ್ಕುಲೇಟ್ ಮಾಡಬೇಕು, ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಡಿಫ್ಲೆಕ್ಷನ್ ಇಸ್ ಆಪ್ಷನಲ್. Okay, thank you.